ರಾಜ್ಯದಲ್ಲಿ ಸಿಎಂ ಮತ್ತು ಡಿಸಿಎಂ ಸಭೆ ಸೇರಿ ಸದ್ಯಕ್ಕೆ ಕದನ ವಿರಾಮ ಘೋಷಣೆ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ದೆಹಲಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ಕರ್ನಾಟಕದ ನಾಯಕತ್ವದ ಸಂಘರ್ಷ ತಲುಪಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಯಾವ ಸ್ಪಷ್ಟ ನಿರ್ಧಾರವೂ ತೆಗೆದುಕೊಳ್ಳಲಾಗಿಲ್ಲ. ಹೈಕಮಾಂಡ್ ಹೇಳದಂತೆ ನಡ್ಕೊಳ್ತೀವಿ ಅಂತ ಸಿಎಂ ಡಿಸಿಎಂ ಹೇಳಿಕೊಂಡಿದ್ದಾರೆ. ವರಿಷ್ಠರು ದೆಹಲಿ ಕರೆದರೆ ನಾವು ಹೋಗ್ತೀವಿ ಅಂತ ಡಿಸಿಎಂ ಹೇಳ್ಕೊಂಡಿದ್ದಾರೆ. ಅಧಿವೇಶನದಲ್ಲಿ ಸದ್ಯಕ್ಕೆ ಮುಜುಗರ ತಪ್ಪಿಸಿಕೊಳ್ಳೋದಕ್ಕೆ ಒಗ್ಗಟ್ಟು ಪ್ರದರ್ಶನದ ನಾಟಕ ಮಾಡ್ದಂಗೆ ಕಾಣಿಸ್ತಾ ಇದೆ. ಕದನ ವಿರಾಮ ಘೋಷಣೆಯಾಗಿರೋದು ಸ್ಪಷ್ಟ. ಕದನ ವಿರಾಮದ ವ್ಯಾಲಿಡಿಟಿ ಎಷ್ಟು ದಿನ ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಅಧಿವೇಶನ ಮುಗಿಯುವವರೆಗೆ ಈ ಕದನ ವಿರಾಮ ಜಾರಿಯಲ್ಲಿರುತ್ತೆ, ಚಾಲ್ತಿಯಲ್ಲಿರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕದನ ವಿರಾಮದ ಸಂದರ್ಭದಲ್ಲಿ ಉಭಯ ಬಣಗಳು ಕೂಡ ಶಸ್ತ್ರಾಭ್ಯಾಸವನ್ನ ಮುಂದುವರಿಸುವಂತ ಮುನ್ಸೂಚನೆಯೂ ಕಾಣ್ತಿದೆ. ಈ ಮಧ್ಯೆ ದೆಹಲಿಯಲ್ಲಿ ಒಂದಿಷ್ಟು ಬೆಳವಣಿಗೆ ಆಗ್ತಾ ಇದೆ. ದೆಹಲಿ ನಾಯಕರಿಗೆ ಸದ್ಯ ಸಮಯ ಸಿಕ್ಕಿದೆ. ಕದನ ವಿರಾಮದ ಸಮಯದಲ್ಲಿ ಇದಕ್ಕೆ ಮದ್ದರಿಯುವಂತ ಪ್ರಯತ್ನವನ್ನ ಮಾಡಬಹುದು. ಹೇಗಿದನ್ನು ಸರಿಪಡಿಸಬಹುದು ಅಂತ ಯೋಚನೆ ಮಾಡಬಹುದು. 8ನೇ ತಾರೀಕು ಅಧಿವೇಶನ, ವಿಧಾನಮಂಡಲದ ಅಧಿವೇಶನ. 18ನೇ ತಾರೀಕಿನವರೆಗೂ ಕೂಡ ಅಧಿವೇಶನ. ಏನೇ ಬದಲಾವಣೆಯಾದರೂ ಕೂಡ, ಏನೇ ಚಟುವಟಿಕೆಗಳಾದರೂ ಕೂಡ ಆ ನಂತರವೇ ಅನ್ನೋದು ಈಗ ಮೇಲ್ನೋಟಕ್ಕೆ ಕಾಣ್ತಾ ಇರೋದು. ಸಿಎಂಒ ಡಿಸಿಎಂಒ ಸಭೆ ಸೇರಿದ್ರು. ಆ ಸಭೆ ನಡೆದಂತ ರೀತಿ, ಸಭೆ ನಡೆಯೋದಕ್ಕೆ ಮುಂಚಿತವಾಗಿ ಆದಂತ ಬೆಳವಣಿಗೆ, ಇದೆಲ್ಲವನ್ನ ಕೂಡ ನೋಡಿದ್ರೆ ಕತೆ ಮತ್ತು ನಿರ್ದೇಶನ ಅದು ಹೈಕಮಾಂಡ್ ಇದ್ದು ಅನ್ನೋದು ಗೊತ್ತಾಗುತ್ತೆ. ಸ್ಕ್ರಿಪ್ಟು ಮತ್ತು ಡೈರೆಕ್ಷನ್ ಎರಡೂ ಕೂಡ ಹೈಕಮಾಂಡ್ ಇದ್ದು. ಇವರು ಪಾತ್ರಧಾರಿಗಳಾಗಿ ನಟನೆಯನ್ನ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಮಾಧ್ಯಮಗಳ ಮುಂದೆ ಒಗ್ಗಟ್ಟಿನ ಪ್ರದರ್ಶನ ಆಗಿದೆ ಮತ್ತು ಒಂದು ಮೆಸೇಜ್ ಕೊಡುವಂತ ಪ್ರಯತ್ನವಷ್ಟೇ ಆಗಿದೆ. ಜೊತೆಗಿದ್ದೀವಿ ಅನ್ನುವಂಥ ಮೆಸೇಜ್ ಕೊಡುವಂತ ಪ್ರಯತ್ನವನ್ನ ವಿಪಕ್ಷಗಳಿಗೆ ಮಾಡಿದ್ದಾರೆ. ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಬಿಂಬಿಸಿಕೊಳ್ಳುವಂತ ಪ್ರಯತ್ನಗಳಾಗಿದೆ. ಎಲ್ಲಿವರೆಗೆ ಅಂತಂದ್ರೆ ಅಧಿವೇಶನ ಸುಸೂತ್ರವಾಗಿ ನಡಿಬೇಕಿದೆ. ಅಧಿವೇಶನ ಮುಗಿದ ನಂತರ ಬದಲಾವಣೆಗಳಾಗಬಹುದು ಅಥವಾ ಚಟುವಟಿಕೆಗಳು ಗರಿಗೆದರಬಹುದು ಅನ್ನೋ ಸಾಧ್ಯತೆ ಕಾಣ್ತಾ ಇದೆ. ಇನ್ನು ಡಿಸೆಂಬರ್ 19ರ ನಂತರ ಮತ್ತೆ ಈ ಎಲ್ಲ ಚಟುವಟಿಕೆಗಳಿಗೆ ಚಾಲನೆ ಸಿಗುತ್ತಾ ಅಂತ. ಶಸ್ತ್ರಾಭ್ಯಾಸದ ಅವಧಿಯನ್ನು ಮುಗಿಸಿ ಚಟುವಟಿಕೆಗಳು ಆರಂಭ ಆಗಬಹುದು. ಡಿಸೆಂಬರ್ 8ಕ್ಕೆ ಅಧಿವೇಶನ ಶುರುವಾಗುತ್ತೆ, 19ರವರೆಗೆ. ಅಧಿವೇಶನದ ಕಾರಣಕ್ಕೆ ಸಿಎಂ ಮತ್ತು ಡಿಸಿಎಂ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಇದು ಶಾಶ್ವತ ಒಗ್ಗಟ್ಟಲ್ಲ, ಬದಲಾಗಿ ತಾತ್ಕಾಲಿಕವಾಗಿ ಹಚ್ಚಲಾಗಿರುವಂತ ಬಾಂಡ್ ಇದು. ಇದರ ವ್ಯಾಲಿಡಿಟಿಯೂ ಕೂಡ ಕಡಿಮೆ ಅನ್ನೋ ರೀತಿಯಲ್ಲೇ ಗೋಚರಿಸ್ತಾ ಇರೋದು ಸದ್ಯಕ್ಕೆ. ಗಾಯ ಗ್ಯಾಂಗ್ರೀನ್ ಆಗೋ ಮೊದಲು ಮುಲಾಮು ಹಚ್ಚಬೇಕಿತ್ತು. ಮುಲಾಮು ಹಚ್ಚಿದ್ದಾರೆ. ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್, ಶಾಶ್ವತ ಪರಿಹಾರನ ಅಂತ ಕೇಳಿದ್ರೆ ಅಲ್ಲ. ಇದು ಶಾಶ್ವತ ಪರಿಹಾರ ಎರಡರಲ್ಲಿ ಒಂದಾಗಬೇಕು, ಆಗಲೇ ಶಾಶ್ವತ ಪರಿಹಾರ. ಬಟ್ ಈ ಹಂತದಲ್ಲಿ ಕಾಣಿಸ್ತಾ ಇರೋದು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನ, ಅಥವಾ ದಿನಕ್ಕೊಂದರಂತೆ ಚಟುವಟಿಕೆಗಳೇನು ನಡೀತಾ ಇತ್ತು ಅದಕ್ಕೆ ತಕ್ಷಣಕ್ಕೆ ಒಂದು ಬ್ರೇಕ್ ಹಾಕುವಂತ ಪ್ರಯತ್ನ. ಇಷ್ಟರಲ್ಲಿ ಯಶಸ್ವಿಯಾಗಿದೆ ಕಾಂಗ್ರೆಸ್ನ ಹೈಕಮಾಂಡ್. ದೆಹಲಿಯಲ್ಲಿ ಬೆಳವಣಿಗೆಗಳಾಗ್ತಾ ಇದೆ ಅಂತ ನನ್ನ ಮಾಹಿತಿಯನ್ನ ಕೊಟ್ಟೆ. ನಮ್ಮಿಬ್ಬರು ಪ್ರತಿನಿಧಿಗಳು ದೆಹಲಿಯಲ್ಲಿದ್ದಾರೆ, ಮಾರುತೇಶ್ ಮತ್ತು ಮಂಜುನಾಥ್. ಮಂಜುನಾಥನ ಕೇಳಬೇಕಾಗಿರೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಇವತ್ತೊಂದಿಷ್ಟು ಚಟುವಟಿಕೆಗಳಾಯಿತು. ಏನಾಯಿತು, ಏನೇನು ಬೆಳವಣಿಗೆಗಳು ನಡೆದವು, ಯಾರ್ಯಾರು ಭಾಗಿಯಾದರು, ಏನಾದರೂ ಔಟ್ಕಮ್ ಇದೆಯಾ?
ತಗೊಂಡಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಖರ್ಗೆ ಅವರ ಬಳಿ ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು, ಕೆ ಸಿ ವೇಣುಗೋಪಾಲ್ ಬಳಿ ಸಾಕಷ್ಟು ಚರ್ಚೆ ಆಗಿತ್ತು. ಜೊತೆಗೆ ರಾಹುಲ್ ಗಾಂಧಿ ಅವರು ಇಂಡಿವಿಜುವಲ್ ಕೆಲವರನ್ನು ಕರೆಸಿಕೊಂಡು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದು. ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು, ಆ ಕಡೆ ಹರಿಪ್ರಸಾದ್ ಅವರು ಇರ್ಬೋದು, ಇವರೆಲ್ಲರನ್ನೂ ಕೂಡ ಕರೆಸಿಕೊಂಡು ಮಾಹಿತಿಯನ್ನು ಪಡ್ಕೊಂಡಿದ್ರು. ಆದರೆ ಅದಕ್ಕೊಂದು ಕಾಂಕ್ರೀಟ್ ಸ್ವರೂಪ ಬಂದಿದ್ದು ಇವತ್ತು. ಅಂದರೆ ಅಲ್ಲಿನ ಕರ್ನಾಟಕದ ಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿ ಸುಮಾರು ಇವತ್ತು 43 ನಿಮಿಷಗಳ ಕಾಲ ಇಬ್ಬರೂ ನಾಯಕರು 1-to-1 ಚರ್ಚೆ ಮಾಡಿರುವಂಥದ್ದು. ಅದರಲ್ಲಿ ರಾಹುಲ್ ಗಾಂಧಿ ಅವರು ಸಾಕಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಅಂತ ಮಾಹಿತಿ ಇರುವಂಥದ್ದು. ಸೊ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಖರ್ಗೆ ಅವರು ಕರ್ನಾಟಕದವರೇ ಆಗಿರುವ ಕಾರಣಕ್ಕೋಸ್ಕರ ಒಂದಷ್ಟು ಮಾಹಿತಿಗಳನ್ನು ಒದಗಿಸುವಂತಹ ಪ್ರಯತ್ನವನ್ನು ಕೂಡ ಖರ್ಗೆ ಅವರು ಮಾಡಿದರು. ಮತ್ತೊಂದಷ್ಟು ಮಾಹಿತಿಗಳು ಅಗತ್ಯ ಇದೆ ಅನ್ನುವಂಥದ್ದು ಕೂಡ ಚರ್ಚೆ ಸಂದರ್ಭದಲ್ಲಿ ಬಂದಂತಹ ವಿಚಾರ. ಅದರ ಜೊತೆಗೆ ಇವತ್ತು ಪ್ರಮುಖವಾಗಿ ಮಂಜುನಾಥ್ ಹಾಗೆ ಸಂಪರ್ಕದಲ್ಲಿರಿ, ನಾನು ಮಾರುತೇಶನ್ ಇನ್ಕ್ಲೂಡ್ ಮಾಡಿಕೊಳ್ತೀನಿ ವಿಚಾರಕ್ಕೆ. ಮಾರುತೇಶ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.